ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್ ನೋಡ್ರಿ, ನಾನು ಕನಕಾಂಬರ ಹೂವಿನ ಗಿಡಗಳನ್ನು ಯಾವ ರೀತಿ ಬೆಳೆಸೋದು ಅಂತ ಹೇಳ್ತೀನಿ ನಿಮಗೆ. ಇಷ್ಟು ಹೂಗಳನ್ನು ನಾನು ಪಾಟಲ್ಲಿ ಹಾಕಿನಿ. ಪಾಟಿಂದನೇ ನಾನು ವಾರದಲ್ಲಿ 2 ಸರಿ 3 ಸರಿ ಇಷ್ಟು ಹೂಗಳನ್ನು ತೆಗಿತಾ ಇರ್ತೀನಿ. ಸೊ ಇದು ವರ್ಷ ಪೂರ್ತಿ ಹೂ ಕೊಡುವಂಥ ಗಿಡಗಳು ಇವು ಕನಕಾಂಬ್ರಿ. ಇದಕ್ಕೆ ಕ್ರೊಸೆಂಡ್ರಾನು ಅಂತಾರೆ, ಬಟಾನಿಕಲ್ ನೇಮ್ ಇದ್ರದ್ದು. ಸೊ ಇದನ್ನೇ ಯಾವ ರೀತಿ ನಾನು ಹಚ್ಚೀನಿ, ಎಲ್ಲೆಲ್ಲಿ ಹಚ್ಚೀನಿ, ಮತ್ತು ಎಷ್ಟು ಸಣ್ಣ ಸಣ್ಣ ಪಾಟ್ನಾಗ ಹಚ್ಚೀನಿ, ಯಾವ ರೀತಿ ಎಲ್ಲ ನೀವು ಬಳಸ್ಬೋದು ಅಂಥೇಳಿ ನಿಮ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ಸೊ ನೀವು ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಶೇರ್ ಮಾಡಿರಿ, ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಸೊ ನಿಮಗೆ ಈ ಥರ ಕೆಲವೊಂದು ಮಾಹಿತಿಗಳನ್ನು ನಾನು ಕೊಡ್ತಾ ಇರ್ತೀನಿ. ಸೊ ನೀವು ನೋಡ್ಬೋದು, ಇಲ್ಲೆಲ್ಲ ನಾನು ಪಾಟ್ಗಳ ಮಧ್ಯದಲ್ಲಿ ಕನಕಾಂಬರಿ ಹೂಗಳನ್ನು ಎಲ್ಲ ಗಿಡದ ಮಧ್ಯದ ಒಂದೊಂದು ಪಾಟಲ್ಲಿ ಹಾಕಿದ್ದೀನಿ. ಸೊ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕವರ್ಸು, ಬ್ಯಾಗ್ಸು ಎಲ್ಲದರಲ್ಲೂ ನಾನು ಹಾಕೀನಿ. ಸೊ ಫಸ್ಟಿಗೆ ನಾನು ಇಲ್ಲಿಂದ ಹೂಗಳನ್ನು ತೆಗಿತಾ ಬರ್ತೀನಿ. ಸೊ ಫ್ರೆಂಡ್ಸ್, ಇದು ಬೆಳೆಸೋದು ಭಾಳ ಈಸಿ, ಬೀಜಿಂದ ಸೀಡ್ಸಿಂದ ಹಾಕ್ಬೋದು. ಸೊ ನೆಕ್ಸ್ಟ್ ವಿಡಿಯೋ ನಾನು ಈ ಟೊಮೆಟೊ ಗಿಡದ ಮೇಲೆ ಮಾಡ್ತೀನಿ. ನಿಮಗೆ ಭಾಳ ಚೆನ್ನಾಗಿ ಎಷ್ಟೊಂದು ಟೊಮೆಟೊ ಬಂದಿದ್ದಾವೆ ನೋಡಿರಿ. ಸೊ ಈ ರೀತಿ ಪಾಟಲ್ಲೂ ಕೂಡ ನೀವು ಯಾವ ರೀತಿ ಸಣ್ಣ ಸಣ್ಣ ಗಿಡಗಳನ್ನು ಮನೆಯಲ್ಲಿ ಆರಾಮಾಗಿ ಬೆಳೆಸ್ಬೋದು ಅಂತ ಹೇಳ್ತೀನಿ ನಿಮಗೆ. ಸೊ ಫಸ್ಟಿಗೆ ಫ್ರೆಂಡ್ಸ್, ಕನಕಾಂಬರಿ ಗಿಡ ಇದೇನಿದೆಯಲ್ಲ, ಇದು ವರ್ಷ ಪೂರ್ತಿ ಹೂ ಕೊಡುವಂಥದ್ದು. ಸೊ ಸಣ್ಣ ಸಣ್ಣ ಪಾಟಲ್ಲೂ ಆಗುತ್ತೆ. ಇದ್ರದ್ದು ಹೈಟು 2 ರಿಂದ 3 ಫೀಟು, ಇದಕ್ಕಿಂತ ಜಾಸ್ತಿ ಉದ್ದ ಇದು ಬೆಳೆಯೋದಿಲ್ಲ. ಸೊ ಪ್ರತಿ ಚಿಗುರಿಗೆ ಒಂದೊಂದು ತೆನೆ ಥರ ಬರುತ್ತೆ. ಆ ತೆನೆ ಥರ ಬಂದು ಅಲ್ಲಿ ಹೂಗಳು ಬರ್ತಾ ಹೋಗ್ತವೆ. ಸೊ ಇದು ಅಂದರೆ ದಿನ 2 ಅಂದ್ರೂ ನೀವು ವಾರದಲ್ಲಿ ಒಂದೇ ಸತಿ ಕೀಳಿದರೆ, ಒಂದು ಹೂ ಅರಳಿದರೆ ಅದು ಒಂದು ವಾರದ ತನಕ ಇರುತ್ತೆ. ಸೊ ಕೆಲವೊಂದು ಹೂಗಳನ್ನು ಗಿಡದಲ್ಲೇ ಬಿಟ್ಟು 2-3 ದಿವಸಕ್ಕೆ ಒಂದು ಸತಿ ನೀವು ಕಲೆಕ್ಟ್ ಮಾಡ್ತಾ ಹೋದರೆ ಸಾಕಷ್ಟು ಹೂಗಳು ನಿಮಗೆ ಬರ್ತವೆ. ಸೊ ಇದು ಗಿಡ ನೀವು ಸೀಡ್ಸಿಂದ ಬೆಳೆಸಿದಾಗ ಸಣ್ಣ ಸಣ್ಣ ಪುಟ್ಟದ ಗಿಡ ಬೆಳೀತದೆ. ಬೆಳಿಬೇಕಾದ್ರೆ ಅದನ್ನು ನೀವು ಸ್ವಲ್ಪ ಪಿಂಚಿಂಗ್ ಏನಾದರೂ ಮಾಡಿದ್ರಿ ಅಂತಂದರೆ ಅಲ್ಲಿಂದ ಸಾಕಷ್ಟು ಸೈಡ್ಸ್ ಬ್ರ್ಯಾಂಚಸ್ ಬಂದು ನಿಮಗೆ ಸಾಕಷ್ಟು ಹೂಗಳನ್ನು ಇದು ಕೊಡ್ತದೆ. ಸೊ ಈ ಥರ ನೋಡ್ರಿ, ಇದು ಹೂ ಮುಗಿದಿದೆ. ಇದು ಮುಗಿದ ಮೇಲೆ ಇಲ್ಲಿ ಸೀಡ್ಸ್ಗಳಾಗ್ತವೆ ಇಲ್ಲಿ ಈ ಥರ. ಸೊ ಇದು ಇನ್ನೂ ಹಸೆ ಇದೆ, ಇದು ಒಣಗಬೇಕು. ಒಣಗಿತ್ತಂದರೆ ಇದರಲ್ಲಿ ಬೀಜಗಳು ಏನಿದಾವಲ್ಲ ಅವು ನಾವು ಹಾಕಿದ್ವಂದರೆ ಗಿಡ ಬೆಳೆಯುತ್ತೆ. ಇದನ್ನು ಈ ರೀತಿ ನಾನು ಬೀಜ ಬೇಡ ಅಂದರೆ ನೀವು ಈ ಥರ ತೆಗಿಬೋದು. ನಾನು ಇವಾಗ ತೆಗಿಯಕತ್ತೀನಿ, ಯಾಕಂದರೆ ಸಾಕಷ್ಟು ಗಿಡ ನನ್ನ ಹತ್ರ ಇದ್ದಾವೆ, ಸಣ್ಣ ಸಣ್ಣ ಅಗಿಗಳು ಇದ್ದಾವೆ. ಹಾಗಾಗಿ ಸದ್ಯಕ್ಕೆ ಇವು ಗಿಡಗಳನ್ನು ಬೇಡ ಅಂಥೇಳಿ ನಾನು ತೆಗಿತಿದ್ದೀನಿ. ಆಮೇಲೆ ಇದು ಸೀಡ್ಸಿಂದ ಗ್ರೋ ಮಾಡಿದ ಪ್ಲ್ಯಾಂಟ್ಸು ನಿಮಗೆ ತೋರಿಸ್ತೀನಿ ನಾನು. ಸೊ ಆರಾಮಾಗಿ ನೀವು ಸೀಡ್ಸಲ್ಲಿ ಹಾಕಿದ್ರಿ ಅಂತಂದರೆ ಒಂದು ವಾರದಲ್ಲಿ ಇದು ಮೊಳಕೆ ಹೊಡೆದು ಬರುತ್ತೆ. ಸೊ ಇದು ಒಂದು ತಿಂಗಳಲ್ಲಿನೇ ನಿಮಗೆ ಹೂ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಗಿಡ ನೀವು ಏನಾದ್ರು ಹಳೇದಾಗಿದೆ ಅನಿಸಿದರೆ ಈ ಕಡೆ ಇನ್ನೂ ನೀವು ಕೆಲವೊಂದು ಸಣ್ಣ ಸಣ್ಣ ಅಗಿಗಳನ್ನು ಮಾಡಿಕೊಂಡ್ರೆ ಆ ಗಿಡದ ಆಯುಷ್ ಮುಗಿಯೋದ್ರವರೆಗೆ ನಾವು ತಿರ್ಗಾ ಮತ್ತೆ ಹೂಗಳನ್ನು ಪಡಿತಾ ಹೋಗ್ಬೋದು, ಮತ್ತು ಹೊಸ ಗಿಡಗಳನ್ನು ರೆಡಿ ಮಾಡ್ಬೋದು. ಇದು ನೋಡಿರಿ, ಇದು ಒಣಗಿದ್ದು ಸೀಡ್ಸ್ ಇದು. ಸೊ ಭಾಳ ದಿವಸದ ಹಿಂದೆ ನಾನು ಕಟ್ ಮಾಡಿದ್ದೆ, ಒಂದು 4-5 ದಿವಸದ ಹಿಂದೆ. ಸೊ ನೋಡಿರಿ, ಇದು ಓಪನ್ ಮಾಡ್ಬೋದು. ನಾನು ನಿಮ್ಗೆ ಆಗಲೇ ಹಸೆ ತೋರಿಸಿದ್ನಲ್ಲ, ಇದು ಒಣಗಿರೋಂಥದ್ದು. ಇದರಲ್ಲಿ ಸಣ್ಣ ಸಣ್ಣದ ಬೀಜಗಳು ನಮಗೆ ಸಿಗ್ತವೆ. ಸೊ ತೆಗೆದ್ರೆ ಈ ಥರ ಸಣ್ಣ ಸಣ್ಣದ ಬೀಜಗಳು ಅದರಲ್ಲಿ ನಮಗೆ ಸಿಗ್ತವೆ. ತೋರಿಸ್ತೀನಿ, ಇದು ನೋಡಿರಿ, ಇದೇ ಬೀಜ. ಸೊ ಈ ಥರದ್ದು ನೋಡಿರಿ ಸಾಕಷ್ಟು ಸೀಡ್ಸ್ಗಳನ್ನು ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಅಥವಾ ತೆಗೆದಿಟ್ಟಿರ್ತೀನಿ. ಇದೇ ಸೀಡ್ಸ್ಗಳನ್ನು ನಾವು ಹಾಕಿದ್ವಂದರೆ ಸೊ ನಿಮಗೆ ಕನಕಾಂಬರಿ ಗಿಡ ರೆಡಿ ಆಗುತ್ತೆ. ಸೊ ನೀವು ಆನ್ಲೈನು ಪರ್ಚೇಸ್ ಮಾಡ್ಬೋದು, ಯಾರ ಹತ್ರ ಫ್ರೆಂಡ್ಸರ ಹತ್ರ ಇದ್ರೂ ತೊಗೊಂಡು ಬರ್ಬೋದು, ಅಥವಾ ಯಾರ ಹತ್ರನಾದ್ರೂ ಒಂದು ಕಟ್ಟಿಂಗ್ ಸಿಕ್ಕರೋ ಕಟ್ಟಿಂಗಿಂದನೂ ಇದು ಆರಾಮಾಗಿ ಗ್ರೋ ಮಾಡ್ಬೋದು. ಸೊ ಈ ಥರ ಮಣ್ಣಲ್ಲಿ ನೋಡಿರಿ ಒಂದು ಸ್ವಲ್ಪ ಅಗೆದು ಇದನ್ನು ಮಣ್ಣಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮಣ್ಣು ಹಾಕಿದರೆ ನೀವು ಇದರಲ್ಲಿ ಆರಾಮಾಗಿ ಗಿಡಗಳನ್ನ ನಾಟಿಗೆ ಬರ್ತವೆ. ನಿಮಗೆ ಸಣ್ಣ ಸಣ್ಣ ಗಿಡಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಹಾಕಿದ್ಮೇಲೆ ಸಣ್ಣ ಗಿಡ ಬಂದಿದ್ದನ್ನು ಕೆಲವೊಂದು ಕಡೆ ನಾನು ಇಲ್ಲಿ ರಿಪೋರ್ಟ್ ಮಾಡಿದ್ದೀನಿ ನೋಡಿರಿ. ಸಣ್ಣ ಗಿಡ ಇದು 1 ವಾರದ ಹಿಂದೆ ನಾನು ರಿಪೋರ್ಟ್ ಮಾಡಿದ್ದೀನಿ. ಸೊ ಇವಾಗ ಅದು ಹತ್ಕೊಲಿಕ್ಕತ್ತದ, ಚಿಗುರ್ತಾ ಬರ್ಲಿಕ್ಕತ್ತದ ಅದು ಗಿಡ. ಸೊ ಇದೇ ಥರ ನೀವು ಸಾಕಷ್ಟು ಗಿಡಗಳನ್ನು ಮಾಡ್ಕೋಬೋದು. ಈಗ ಅದು ಹಳೇದಾಯಿತು ಅಥವಾ ಹೂ ಕೊಡೋದು ಕಮ್ಮಿ ಆಯಿತು ಅಂದರೆ ನಾನು ಗಿಡನ ತೆಗೆದು ಬಿಡ್ತೀನಿ. ಅಷ್ಟೊತ್ತಿಗೆ ಈ ಗಿಡ ನಂದು ಹೂ ಬರಲಿಕ್ಕೆ ರೆಡಿಯಾಗಿರುತ್ತೆ. ಸೊ ಈ ಥರ ನಾವು ಸಣ್ಣ ಸಣ್ಣ ಅಗಿಗಳನ್ನು ರೆಡಿ ಮಾಡ್ಕೋಬೋದು. ಮತ್ತು ಇದಕ್ಕೆ ಪಾಟ್ ಸಣ್ಣದಾಗಿರೋದ್ರಿಂದ ನೋಡಿರಿ ಗೊಬ್ಬರದ ಅವಶ್ಯಕತೆ ಇದಕ್ಕೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ವೀಕ್ಲಿ ಒಂದು ಸತಿ ಅಥವಾ 15 ದಿವಸಕ್ಕೆ ಒಂದು ಸತಿ ನೀವು ಮಾಡ್ಬೋದು. ಇಲ್ಲ ನಂತರ ಮಾಡೋದಾದರೆ ನಾನು ಪಾಟ್ ರೆಡಿ ಮಾಡಬೇಕಾದ್ರೆ ಕೆಳಗಡೆ ಒಂದಿಷ್ಟು ಒಣಗಿರೋವಂಥ ಎಲೆಗಳು, ಕಿಚನ್ ವೇಸ್ಟು, ಕಂಪೋಸ್ಟ್ ಆಗೋವಂಥದ್ದು ಎಲ್ಲನೂ ಹಾಕ್ತೀನಿ. ಅದು ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ತೀನಿ, ಅದ್ರ ಮೇಲೆ ನಾನು ಗಿಡನ ಹಾಕ್ತೀನಿ. ಹಿಂಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಾನು ಮಣ್ಣು ಏನು ತೊಗೋತೀನಲ್ಲ ಅದರಲ್ಲಿ ಸಾಕಷ್ಟು ಗೊಬ್ಬರ
ಆಮೇಲೆ ಉಸುಕು ಮಣ್ಣು ಇದನ್ನೆಲ್ಲ ಸಮ ಪ್ರಮಾಣದಲ್ಲಿ ಹಾಕಿ ಮಿಕ್ಸ್ ಮಾಡಿ ಅದರದ್ದು ಒಂದು ಮಣ್ಣನ್ನು ರೆಡಿ ಮಾಡ್ತೀನಿ. ನಮ್ಮದು ಹಳೆ ವೀಡಿಯೋಲಿ ನಿಮ್ಗೆ ತೋರಿಸಿನಲ್ಲ ಅದೇ ಥರದ ಮಣ್ಣನ್ನು ಹಾಕ್ತೀನಿ ನಾನು. ಸೊ ಅದಿಷ್ಟು ಮಣ್ಣಲ್ಲಿರೋ ಅಂಥ ಗೊಬ್ಬರನೆಲ್ಲ ಇರ್ತಾ ಹೋಗೋಷ್ಟರಲ್ಲಿ ಏನಾದ ಎನರ್ಜಿ ತೊಗೊಂಡಿರ್ತದೆ ಮತ್ತು ತಿರುಗಿ ಅದು ಕೆಳಗಡೆ ಏನೋ ಎಲೆಗಳನ್ನೆಲ್ಲ ಕೊಳತಿರ್ತದಲ್ಲ ಆ ಸಮಯದಾಗ ಅದು ಮತ್ತೆ ಅದು ಬೇಕಾದಂಥ ಕಂಪೋಸ್ಟು ಅದಕ್ಕೆ ಸಿಗ್ತಾ ಹೋಗುತ್ತೆ. ಸೊ ಈ ಥರ ನಾನು ಮಾಡ್ತೀನಿ. ಇಲ್ಲ ಅಂದರೆ ನೀವು ಮಣ್ಣಲ್ಲೇ ಕೆಲವೊಂದು ಇಷ್ಟು ಗೊಬ್ಬರಗಳನ್ನು ಹಾಕಿ ಮಿಕ್ಸ್ ಮಾಡಿ ನೀವು ಮೇಲ್ಮೇಲೆ ಆವಾಗವಾಗ ಗೊಬ್ಬರಗಳನ್ನು ಕೊಡ್ತಾ ಇರ್ಬೋದು. ಸೊ ಇವೆರಡು ರೀತಿಯೂ ಬಳಸ್ಬೋದು. ಇದು ನೋಡಿರಿ ಸಣ್ಣತೆನೆ ಇದ್ರ ಸುತ್ತ ಹಿಂಗೆ ಒಂದಾದ್ಮೇಲೆ ಒಂದು ಬರ್ತಾನೆ ಇರ್ತವೆ. ಇದು ನಾನು ಕೀಳಿದ್ದೀನಲ್ಲ ಹೂವು ತೆಗೆದ ಮೇಲೆ ಮತ್ತೆ ನಿಮ್ಗೆ ಅಲ್ಲಿಂದ ಹೊಸ ಹೂಗಳನ್ನ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಒಣಗಿರೋಂಥ ಬೀಜ ನೋಡಿರಿ. ಸೊ ಇವಾಗ ಮತ್ತೆ ನಾನು ತೆಗೆದು ಬಿಸಾಕ್ತೀನಿ. ಸೊ ಈ ರೀತಿ ಹಾಕ್ತಾ ಹೋಗ್ತೀನಿ. ಒಂದು ನಾಟಿಗೆ ತಾನೇ ಬರ್ತಾ ಇರ್ತಾವಲ್ಲಿ. ಸೊ ನೋಡಿರಿ ಅಲ್ಲಿ ಇನ್ನು ಅರಳದೇ ಇರೋಂಥ ಮಗುವಿನೂ ಇದ್ದಾವೆ. ಇವೆಲ್ಲ ಹೂವು ಮುಗಿಯಷ್ಟಿಗೆ ಹೂಗಳು ಅರಳಿರ್ತವೆ. ಸೊ ಹಿಂಗೆ ವಾರದಲ್ಲಿ 2-3 ಸತಿ ನಾವು ಈ ಹೂಗಳನ್ನು ತೊಗೋತಾ ಹೋಗ್ಬೋದು. ಈ ಮಲ್ಲಿಗೆ ಹೂವು ಎಲ್ಲ ಆದರೆ ನಾವು ದಿನದಲ್ಲಿ ಒಂದು ಸತಿ ಹೂಗಳನ್ನು ತೊಗ್ತೀವಿ, ಮರುದಿನ ಅದು ಒಣಗೋಗಿರುತ್ತೆ. ಸೊ ನೆಕ್ಸ್ಟ್ ನಮ್ಗೆ ತೊಗೊಲಿಕ್ಕಾಗಲ್ಲ. ಇದು ನೋಡಿರಿ ಸಣ್ಣ ಬಾಟಲ್ನಾಗ ಹಾಕಿ ನಾನು ಈ ಸಣ್ಣ ಬಾಟಲ್ನಾಗೂ ನಾನು ಸಾಕಷ್ಟು ಹೂಗಳನ್ನು ತೊಗೊಂಡಿನಿ ಇದ್ರನಾಗ. ಸೊ ಜಾಗ ಇಲ್ಲ ಅನ್ನೋರ್ನು ಏನೋ ಬೇಜಾರು ಮಾಡ್ಕೊಳ್ಳೋದು ಇಂಥ ಸಣ್ಣ ಸಣ್ಣ ಪಾಟ್ನಾಗ ಹಾಕೋಬೋದು. ಸೊ ಅದರಲ್ಲೇ ಇದ್ರಾಗ ಒಂದು ಸಣ್ಣ ಬೇರೆ ವೆರೈಟಿ ಇದು ಸೇಮೇ ಬಟ್ ಏನೋ ಎಲೆ ಮತ್ತು ಹೂವು ಶೇಪ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ ಅಷ್ಟೇ ಇದು. ಸೊ 2 ಥರ ಅದೇ, ಒಂದು ನಾರ್ಮಲ್ ಕನಕಾಂಬ್ರಿ ಅಂತಾರೆ, ಇನ್ನೊಂದೇನೋ ಮೈಸೂರು ಕಡೆ ಕನಕಾಂಬ್ರಿ ಅಂತ ಹೇಳಿ ಕೇಳ್ಪಟ್ಟಿನಿ ನಾನು. ಬಟ್ ಅದು ನಂಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಎರಡೂ ಬಳಸ್ತೀನಿ. ಈ ಒಂದು ಮೊದಲೇನು ತೋರಿಸಿದ್ನಲ್ಲ ಈ ವೆರೈಟಿದು ಇದು ನಾನು ಬೀದರಿಂದ ಒಂದು ಪೀಸ್ ತೊಗೊಂಬಂದಿದ್ದು ನಮ್ಮ ಫ್ರೆಂಡ್ ಮನೆಗಿಂದು. ಸೊ ಅಲ್ಲಿ ನಂಗೆ ಸಿಕ್ಕಿದ್ದಿದ್ದು. ಸೊ ನಾರ್ಮಲ್ ಏನಿದೆ ಅದು ಗುಲ್ಬರ್ಗಾಯಿಂದ ತೊಗೊಂಬಂದಿದ್ದು ನಾನು. ಸೊ ತಂದು ಹಾಕಿದ್ದೀನಿ. ಇದು ವರ್ಷ ಪೂರ್ತಿ ಹಿಂಗೆ ನಾನು ಎಲ್ಲೆಲ್ಲಿ ನಾಟಿಗೆ ಬರುತ್ತೋ ಅದನ್ನು ಬಿಡ್ತಾ ಇರ್ತೀನಿ. ಅವಾಗ ನಂಗೆ ಹೂ ಕೊಡ್ತಾ ಇರ್ತಾವೆ. ನೋಡಲಿಕ್ಕೂ ಅಟ್ರಾಕ್ಟಿವ್ ಕಾಣುತ್ತೆ, ಭಾಳ ಒಳ್ಳೆ ಕಲರ್ ಇದು. ಸೊ ಈ ಥರ ನೀವು ಬಳಸ್ಬೋದು. ಆಮೇಲೆ ಸಣ್ಣದು ವೇಸ್ಟ್ ಡಬ್ಬ ಇರ್ತಾವೆ ಮನೆಯಾಗ, ಎಷ್ಟೊಂದು ವೇಸ್ಟ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಇರ್ತಾವೆ, ಅಂಥವ್ರದಾಗೆಲ್ಲನೂ ನಾವು ಈ ಥರದ ಗಿಡಗಳನ್ನು ಹಾಕೋಬೋದು. ಸೊ ಅದಲ್ಲದೇನೂ ನಿಮ್ಗೆ ಸಾಕಷ್ಟು ನಾನು ಇದ್ರ ಮುಂಚೆನೂ ಹೇಳೀನಿ. ಸೊ ಎಲ್ಲ ಹೂವಿನ ಪಾಟ್ಸು ಅಷ್ಟೇ ಇವಾಗ ಇತ್ತೀಚೆಗೆ ಏನಾಗಿದ್ದಾವೆ ಅಂದರೆ ಮಿನಿಯೇಚರ್ ಬರ್ಲಿಕ್ಕತ್ತವ. ಹಾಗಾಗಿ ನಾವು ಎಲ್ಲ ಥರ ಗಿಡಗಳನ್ನು ಪಾಟ್ನಾಗ ಆರಾಮಾಗಿ ಬಳಸ್ಬೋದು. ಈವನ್ ಹಣ್ಣಿನ ಗಿಡಗಳು ಸತೆ ನಾವು ಬಳಸ್ತಾ ಇರ್ತೀವಿ. ಸೊ ಇದು ನೋಡಿರಿ, ಇದು ಲೆಂಟನ ಅಂಥೇಳಿ, ಇದು ಆಫ್ ಸೀಸನ್ನು ಬಟ್ ಇವಾಗ ಏನೋ ಹೂ ಕೊಡ್ಲಿಕ್ಕತ್ತದ. ಇದು ಆ್ಯಕ್ಚುಲಿ ಸಮ್ಮರ್ ಪ್ಲ್ಯಾಂಟ್ ಇದು. ಸೊ ಇವಾಗಲೂ ಎಷ್ಟು ಚಂದ ಹೂ ಕೊಡ್ಲಿಕ್ಕತ್ತದ ನೋಡಿರಿ. ಇದು ಇರೋ ಸಣ್ಣ ಸಣ್ಣ ಡಬ್ಬನಾಗೆ. ಸೊ ಇಲ್ಲಿನೂ ಒಂದು ನಾನು ಕಾಕಡ ಗಿಡ ಹಾಕೀನಿ. ಸೊ ಇದು ಗಿಡ ತುಂಬ ಹೂವಿಂದ ಏನು ಬಡ್ಸ್ ಅದಾವ ಅವು ರೆಡಿ ಆಗ್ಲಿಕ್ಕತ್ತವ, ಬರ್ಲಿಕ್ಕತ್ತವ. ಸೊ ನೆಕ್ಸ್ಟ್ ವೀಕನಷ್ಟಿಗೆ ಮತ್ತು ನಂಗೆ ಇದರಲ್ಲಿ ತುಂಬ ಹೂಗಳು ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಸೊ ಈ ಥರ ಸಣ್ಣ ಸಣ್ಣದು ಪಾಟ್ನಾಗೂ ನೀವು ಈ ಥರ ಗಿಡ ಹಾಕ್ಕೊಂಡ್ರಂದ್ರೆ ನಿಮ್ಗೆ ಗಿಡ ವರ್ಷ ಪೂರ್ತಿ ಹೂಗಳು ಮನೆಯಲ್ಲೇ ಫ್ರೀಯಾಗಿ ಆರಾಮಾಗಿ ಸಿಗ್ತಾವೆ. ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿರಿ ಇನ್ನೊಂದಿಷ್ಟು. ಸೊ ಇದು ಮರ್ಗ ಅಂತೀವಿ ನಾವು, ಮರ್ಗದ ಗಿಡ. ಸೊ ಭಾಳ ಒಳ್ಳೆ ಸ್ಮೆಲ್ ಇರ್ತದೆ ಇದ್ರಾಗ. ಸೊ ತಲೆ ನೋಸಕತ್ರು ಇದ್ರ ಒಂದು ಸ್ಮೆಲ್ ತೊಗೊಳೋದು ನಾನು ನೋಡಿನಿ ಕಾಮನ್ ಆಗಿ. ಸೊ ನಮ್ಮ ಮನೆ ಗಿಡ ಇರೋರೆಲ್ಲ ಈ ಥರ ಮಾಡ್ತಾರೆ. ಸೊ ಅಂಥ ಒಳ್ಳೆ ಮೆಡಿಸನ್ ಪ್ಲ್ಯಾಂಟ್ ಇದು. ಸೊ ನಾವು ತಲೆಗೆ ಏನಾರು ಹಾಕ್ಕೊಂಡ್ವಿ ಅಂತಂದರೆ ಇದೊಂದು ಭಾಳ ಒಳ್ಳೆಯ ಅರೋಮಾ ಸ್ಮೆಲ್ ಏನದ ಅದೆಲ್ಲ ಕಡೆ ಹರಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನಾನು ಇದ್ರಾಗ ಮಿಕ್ಸ್ ಮಾಡಿ ಒಂದು ಹಾರ ಟೈಪ್ ಮಾಡ್ಬೇಕಂತ ಮಾಡೀನಿ. ಹಾಗಾಗಿ ನಾನು ಇದನ್ನು ತೊಗೊಂಡಿನಿ ಸ್ವಲ್ಪ. ಸೊ ಇವತ್ತೆಲ್ಲ ಹೂಗಳನ್ನೆಲ್ಲ ಸೇರಿಸಿ ಒಂದು ಸಣ್ಣದ ಮಾಲೆ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಂಥ ಎಲ್ಲ ಹೂವಿನ ಗಿಡಗಳನ್ನ ಮನೆಗೆ ಹಾಕೋರಿ, ಭಾಳ ಒಳ್ಳೆ ಒಂದು ನೇಚರ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಮನಸ್ಸು ಭಾಳ ಖುಷಿಯಿಂದ ಇರುತ್ತೆ. ಸೊ ಹೂಗಳು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅಂಥವು ಯಾವುದೇ ಥರದ ಹೂಗಳಾಗಿರ್ಬೋದು. ಸೊ ಇವತ್ತು ನಾನು ನಿಮ್ಮ ಕನಕಾಂಬರಿ ಗಿಡದ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಟ್ಟಿನಿ ಅನ್ಕೋತೀನಿ. ಅದೇ ಥರ ನಿಮ್ಗೆ ಇಷ್ಟ ಆಗಿರೋಂಥ ಹೂವಿನ ಗಿಡಗಳನ್ನು ತಂದು ನೀವು ಹಾಕೋಬೋದು, ಬೆಳೆಸ್ಕೋಬೋದು. ಸೊ ಇಂಥದ್ದೆಲ್ಲ ಮಾಡೋದ್ರಿಂದ ನಮ್ಮ ಒಂದು ಕ್ರಿಯೇಟಿವಿಟಿನೂ ಗೊತ್ತಾಗುತ್ತೆ. ಆಮೇಲೆ ಇರೋಂಥ ಟೈಮನ್ನು ಯೂಸ್ ಮಾಡ್ಕೊಂಡಂಗಾಗುತ್ತೆ. ಸೊ ಅಲ್ಲಿ ಇಲ್ಲಿ ಕಾಲಹರಣ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ಬೆಸ್ಟ್. ಸೊ ಇಲ್ಲಿ ಲಾಸ್ಟಾಗಿ ನಿಮ್ಗೆ ತೋರ್ಸಕತ್ತೀನಿ. ಇದ್ರ ತುಂಬ ನೋಡಿರಿ ಒಣಗಿದ್ದು ಬೀಜಗಳನ್ನೂ ಇದ್ದಾವೆ, ಮೇಲೆ ಹೂಗಳು ಬರ್ಲಿಕ್ಕತ್ತವ. ಸೊ ಭಾಳ ದಿವಸದಿಂದ ಇದ್ರಾಗ ಹೂ ಬರ್ಲಿಕ್ಕತ್ತಿದ್ವು. ಇದು ಒಂದು ತೆನಿ ಒಳಗಿಂದ ಭಾಳ ದಿವಸದಿಂದ ಹೂ ಬರ್ಲಿಕ್ಕತ್ತಿದ್ವು. ಸೊ ಇದು ನೋಡಿರಿ ಈ ಥರ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಂತಂದ್ರೆ ಸೊ ನೆಕ್ಸ್ಟ್ ನನಗೆ ಬೇಕಾದಾಗ ನಾನು ಹಾಕೋಬೋದು. ಸೊ ನಾನು ಆಮೇಲೆ ಇದ್ರ ಜೊತೆಗೆ ಕೆಲವೊಂದು ಲಿಕ್ವಿಡ್ ಫರ್ಟಿಲೈಸರ್ ಅವಾಗ ಸ್ವಲ್ಪ ಹಾಕ್ತಾ ಇರ್ತೀನಿ. ಅದ್ರದ್ದು ಎಷ್ಟೊತ್ತಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೀನಿ. ಸೊ ಇದೇ ರೀತಿ ನಾವು ಮೇಂಟೈನ್ ಮಾಡ್ಕೊತ ಹೋದ್ವು ಅಂತಂದ್ರೆ ನಮ್ಮ ಗಾರ್ಡನಿಗೆ ಯಾವಾಗೂ ಹೂಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಇದು ಇವತ್ತಿನ ನನ್ನ ವಿಡಿಯೋ ಫ್ರೆಂಡ್ಸ್. ಓಕೆ, ಬಾಯ್.